ಜೊತೆ ಸಭೆ ನಡೆಸಲಿರುವ ವರಿಷ್ಠರು. ಸಭೆ ಬಳಿಕ ರಾಷ್ಟ್ರಪತಿ ಭೇಟಿಯಾಗಲಿರುವ ಪ್ರಧಾನಿ ಸರ್ಕಾರ ರಚನೆ ಆಹ್ವಾನ ನೀಡುವಂತೆ ಮನವಿ ಸಾಧ್ಯತೆ ನೀಡಲಾಗಿದೆ. ಇಂದು ಮಹತ್ವದ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದೆ. ಪ್ರಧಾನಿ ಮೋದಿ ಅವರ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಇದಾಗಲಿದೆ. ಬೆಳಿಗ್ಗೆ 11:30ಕ್ಕೆ ಸಂಪುಟ ಸಭೆ ನಡೆಸಲಿರುವ ನೂತನ ಸಂಸದರ ಜೊತೆ ವರಿಷ್ಠರು ನಡೆಸಲಿದ್ದಾರೆ. ಸಭೆ ಬಳಿಕ ರಾಷ್ಟ್ರಪತಿ ಭೇಟಿಯಾಗಲಿರುವ ಪ್ರಧಾನಿ ಮೋದಿ ಸರ್ಕಾರಕ್ಕೆ ಆಹ್ವಾನ ನೀಡುವಂತೆ ಮನವಿ ಸಾಧ್ಯತೆ ಇದೆ. ಅಂದ್ರೆ ಇವತ್ತೇಶನಾಗಿ ಹೇಳಬೇಕು ಅಂತಂದ್ರೆ ದೆಹಲಿಗೆ ಈಗ ನಿತೀಶ್ ನಾಯ್ಡು ಬಂದ ಮೇಲೆ ಏನಾಗತ್ತಹ ನಿರ್ಧಾರ, ಜೊತೆಗೆ ಈಗ ಎನ್ಡಿಎಯಲ್ಲಿರುವಂತಹ ಸದಸ್ಯರು ಎಲ್ಲರೂ ಕೂಡ ಆಗಮಿಸಬೇಕು. ನೂತನ ಸಂಸದರ ಜೊತೆ ವರಿಷ್ಠರ ಜೊತೆ ಮೋದಿ ಸಭೆಯನ್ನ ನಡೆಸಲಿದ್ದಾರೆ. ಈ ಮೀಟಿಂಗ್ ಇದೆಯಲ್ಲ, ಇದು ಮಹತ್ವದ ಕೇಂದ್ರ ಸಚಿವ ಸಂಪುಟ ಸಭೆ, ಕೊನೆಯ ಕ್ಯಾಬಿನೆಟ್ ಮೀಟಿಂಗ್. ಈ ಬಾರಿಯ ಪ್ರಧಾನಮಂತ್ರಿಗಳ ಇವತ್ತಿನ ದಿನ ಇದೆಯಲ್ಲ, ಇದು ಪ್ರಧಾನಿ ಮೋದಿಯವರ ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆ. ಬೆಳಗ್ಗೆ 11:30ಕ್ಕೆ ಸಂಪುಟ ಸಭೆ ನಡೆಸ್ತಾ ಇದ್ದಾರೆ ಮೋದಿ. ಸಂಸದರ ಜೊತೆ ವರಿಷ್ಠರು ಸಭೆ ನಡೆಸಲಿದ್ದಾರೆ. ಸಭೆ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಸಹ ಮೋದಿ ಅವರು ಭೇಟಿಯಾಗಲಿ ಸರ್ಕಾರ ರಚನೆಗೆ ಆಹ್ವಾನ ನೀಡುವಂತೆ ಮನವಿ ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಇಂದು ಮಹತ್ವದ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದೆ. ಲೋಕಸಭಾ ಚುನಾವಣೆ 2004ರ ಫಲಿತಾಂಶ ಪ್ರಕಟಗೊಂಡಿದ್ದು ಎನ್ಡಿಎಗೆ ಬಹುಮತ ದೊರೆತಿದೆ. ಸರ್ಕಾರ ರಚನೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಹಿಂದಿನ ಸರ್ಕಾರದ ಕೊನೆಯ ಕ್ಯಾಬಿನೆಟ್ ನಾಳೆ ಅಂದ್ರೆ ಇಂದು ಮಹತ್ವದ ಕೇಂದ್ರ ಸಚಿವ ಸಂಪುಟ ನಡೆಸಲಿದ್ದಾರೆ. ಬಿಜೆಪಿಗೆ 240 ಸ್ಥಾನಗಳು ದೊರೆತಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಸರ್ಕಾರ ರಚನೆಗೆ ಅಗತ್ಯವಿರುವ ಬಹುಮತ ದೊರೆತಿದೆ. ಕ್ಯಾಬಿನೆಟ್ ಸಭೆ ಬಳಿಕ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಸರ್ಕಾರಕ್ಕೆ ಹಕ್ಕು ಮಂಡಿಸಲಿದ್ದಾರೆ. ಬಿಜೆಪಿ ನೇತೃತ್ವದ ಸರ್ಕಾರ ರಚನೆಯಾಗದೆ ಎನ್ಡಿಎ ಮಿತ್ರ ಪಕ್ಷಗಳ ಸಂಸದರ ಬೆಂಬಲ ಅಗತ್ಯವಿರುತ್ತೆ. ಹಾಗಾಗಿ ಮೋದಿ ಎನ್ಡಿಎ ಮಿತ್ರ ಪಕ್ಷಗಳ ಸಭೆಯನ್ನ ನಡೆಸಲಿದ್ದಾರೆ. ಸರ್ಕಾರದಲ್ಲಿ ಟಿಡಿಪಿ ಹಾಗೂ ಜೆಡಿಯು ನಿರ್ಣಾಯಕ ಪಾತ್ರ. ಆಗ್ಲೇ ಹೇಳಿರುವ ಹಾಗೆ ನಿತೀಶ್ ನಾಯ್ಡು ಮೇಲೆ ನಿಂತಿದೆ ಮೋದಿ ಭವಿಷ್ಯ ಅಂತ ಏನು ಹೇಳಿದ್ವಿ. ಆ ರೀತಿಯಾಗಿ ರಾಜ್ಯದಲ್ಲಿ ಬಿಜೆಪಿ ಮಿತ್ರ ಪಕ್ಷ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಸಹ ಇಂದು ಭೇಟಿ ನೀಡಲಿದ್ದಾರೆ ಮೋದಿ ಅವರನ್ನ. ಬಿಹಾರದಲ್ಲಿ 40 ಸ್ಥಾನಗಳ ಪೈಕಿ ನಿತೀಶ್ ಕುಮಾರ್ ಪ್ರತಿನಿಧಿಸುವ ಜೆಡಿಯು 12 ಸ್ಥಾನಗಳನ್ನ ಗೆದ್ದಿದೆ. ಆಂಧ್ರ ಪ್ರದೇಶದಲ್ಲಿ ಟಿಡಿಪಿ 16 ಸ್ಥಾನಗಳನ್ನ ಗೆದ್ದಿದೆ. 2 ಸೇರಿದ್ರೆ 28. ಹಾಗಾಗಿ ಈ ಸ್ಥಾನಗಳು ಅವರ ಕಡೆ ಆದ್ರೆ ಖಂಡಿತವಾಗಿಯೂ ಕೂಡ ಮತ್ತೆ ಮೋದಿ ಅವರೇ ಪ್ರಧಾನಿಯಾಗ್ತಾರೆ. ಇದು ಎಲ್ಲದಕ್ಕೂ ಈಗ ಪ್ರಶ್ನಾರ್ಥಕ ಅಂತ ಹೇಳಬಹುದು. ಮೋದಿ ಅವರೇ ಪ್ರಧಾನಿ ಆಗ್ತಾರಾ ಇಂದು ಮಹತ್ವದ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ ಪ್ರಧಾನಿ ಮೋದಿ. ಹಾಗೂ ಇದು ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಆಗಲಿದೆ. ಬೆಳಿಗ್ಗೆ 11:30ಕ್ಕೆ ಸಂಪುಟ ಸಭೆ ನಡೆಸಲಿದ್ದಾರೆ. ನೂತನ ಸಂಸದರ ಜೊತೆ ವರಿಷ್ಠರು ಸಭೆ ನಡೆಸಲಿದ್ದಾರೆ. ಸಭೆ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಸಹ ಭೇಟಿಯಾಗಲಿದ್ದಾರೆ. ಸರ್ಕಾರ ರಚನೆಗೆ ಆಹ್ವಾನ ನೀಡುವಂತೆ ಮನವಿ ಮಾಡುವ ಸಾಧ್ಯತೆ ಇದೆ. ಈ ಬಾರಿ ಮತ್ತೆ ಪ್ರಧಾನಿ ಮೋದಿ ಆಧಾರ ಅನ್ನುವಂತಹ ಪ್ರಶ್ನೆಯೇ ಇದೆ. ಅದಕ್ಕೆ ಉತ್ತರ ನಿತೀಶ್ ನಾಯ್ಡು ಮೇಲೆ ನಿಂತಿದೆ. ಜೊತೆಗೆ ಇಂದು ಮಹತ್ವದ ಕೇಂದ್ರ ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ. ಸಭೆ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಸಹ ಭೇಟಿಯಾಗಲಿದ್ದಾರೆ. ಸರ್ಕಾರ ರಚನೆಗೆ ಆಹ್ವಾನ ನೀಡುವಂತೆ ಮನವಿ ಮಾಡುವ ಸಾಧ್ಯತೆ ಇದೆ.